ಮತ್ತು ಅತಿ ಚಿಕ್ಕ ಸಂಖ್ಯೆ ಯಾವುದು? ನೋಡಿ ನೋಡಿ ನೋಡಿ, ಎಷ್ಟು ಸಿಂಪಲ್ ಕ್ವಶನ್ ಇದು. ಫೈಂಡ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ಡ್ ಬೈ ದ ಡಿಜಿಟ್ 9482. Find the greatest and the smallest. Find the greatest and the smallest numbers formed by the digits 9482. 9, 4, 8 ಮತ್ತು 2 ಉಪಯೋಗಿಸಿ ಬರೆಯಬಹುದಾದ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ, ಬಿ, ಸಿ, ಡಿ. ಯಾರು ಹಾಕಿದಿರಿ ಮೊದಲ ಆನ್ಸರ್? ಸರಿ ಆನ್ಸರ್ ಯಾರು ಹಾಕಿದಿರಿ? ಪಟ 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 ನೋಡಿ. ನೀವು ಇದನ್ನ ಕುತ್ಕೊಂಡು ಬರ್ಕಂತ ಟೈಮ್ ವೇಸ್ಟ್ ಮಾಡಬೇಡಿ. ನನಗೆ ಪಟ ಪಟ ಆನ್ಸರ್ ಬೇಕು, ಲೆಕ್ಕ ಮಾಡಿ. ನೋಟ್ಸ್ ಮಾಡ್ಕೊಳಕ್ಕೆ ರೆಕಾರ್ಡೆಡ್ ಕ್ಲಾಸ್ ಇರತ್ತಲ್ವಾ, ಹೌದಾ ಇಲ್ಲ? ರೆಕಾರ್ಡ್ ಇರುತ್ತೆ. ನಿಮಗೆ ಒಂದ್ ವರ್ಷಕ್ಕೆ ಪೂರ್ತಿ ನೀವು ಯಾವ ಕ್ಲಾಸನ್ನ ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ಹಂಗಂತ ಅವತ್ತಿಂದ ಅವತ್ತೇ ನೋಟ್ಸ್ ಬರೀಬೇಕು, ಅವತ್ತಿಂದ ಅವತ್ತೇ ರೆಡಿ ಮಾಡ್ಕೋಬೇಕು. ಬಿಡಿ ಸರ್ ಆರಾಮಾಗಿರಿ, ಹೆಂಗು ರೆಕಾರ್ಡ್ ಇರುತ್ತಲ್ಲ ಅಂತ ಅನ್ಕೋಬಾರ್ದು. ಓಕೆನಾ? ಎಸ್ ಎಸ್ ಎಸ್. ಯಾರು ಮೊದಲ ಆನ್ಸರ್? ತೇಜಸ್ವಿನಿ ಡಿ, 7th ಡಿ. ಅನ್ವಿತಾ ಎ, ನೇತ್ರಾವತಿ 7 ಮುಂದೆ ಹಾಕಿಲ್ಲ. ಪವನ್ ಕುಮಾರ್ ಎ, ನೇತ್ರಾವತಿ ಎ, ಪವನ್ ಕುಮಾರ್ ಶಿರೂರ್ ಎ. 7th ಏನಾ ಮಾಡಿ. ರಾಕೇಶ್ ಪಿ 2489 ಗ್ರೇಟೆಸ್ಟ್ ನಂಬರ್ ಸರ್. ನೋಡಿ, ನಿಮಗೆ ಯಾವಾಗ್ಲೂ ಕೂಡ ಒಂದು ಮಾಹಿತಿ ಇರಲಿ. ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ, ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ಅಂದ್ರೆ ಬಹಳ ಸಿಂಪಲ್. ಪವನ್ ಕುಮಾರ ಸರಿ ಮಾಡಿದೇನಪ್ಪಾ, ನೋಡುವ ಬನ್ನಿ. ನೋಡಿ, ಗ್ರೇಟೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಅಲ್ಲಿ ಬಹಳ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಮಗೆ ಈಸಿಯಾಗಿ ತಗೋಬೇಕು ಅಂದ್ರೆ ಇಲ್ಲಿ ನೋಡಿ, ಕೊಟ್ಟಿರೋ ಸಂಖ್ಯೆನ ಬರ್ಕೊಂಡ್ಬಿಡೋಣ. 9 4 8 2 4 ಅಂಕಿ ಕೊಟ್ಟಿದ್ದಾರೆ. ಕ್ವಶನ್ ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಏನಂತ ಕೊಟ್ಟಿದ್ದಾರೆ? ಉಪಯೋಗಿಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ. ನಾವು ಫಸ್ಟ್ ಏನ್ ಮಾಡೋಣ? ಅತಿ ದೊಡ್ಡ. ಓಕೆ, ಅತಿ ದೊಡ್ಡ. ನೆಕ್ಸ್ಟ್ ಅತಿ ಚಿಕ್ಕ. ಹಾಗಾದ್ರೆ ಇಲ್ಲೇನೋ ಇರುತ್ತಲ್ಲ, ಯಾವ್ದು? ಗ್ರೇಟೆಸ್ಟ್ ನಂಬರ್. ಗ್ರೇಟೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್. ಈಗ ನೋಡಿ, ಬಹಳ ಚೆನ್ನಾಗಿದೆ ಇದು. ಏನು ಕೊಟ್ಟಿರೋ ಸಂಖ್ಯೆನ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ರಾ? ಯಾವ್ದಿದೆಯಪ್ಪ? ಕೊಟ್ಟಿರೋ ಸಂಖ್ಯೆನ ನಾವು ಅಬ್ಸರ್ವ್ ಮಾಡಿಬಿಟ್ಟು ಇದರಲ್ಲಿ ದೊಡ್ಡ ಸಂಖ್ಯೆ ಬರೀಬೇಕಂದ್ರೆ ಮೊಟ್ಟ ಮೊದಲು ಅತಿ ದೊಡ್ಡ ಸಂಖ್ಯೆ ತಗೊಳ್ಳಿ, 9. ಅದಕ್ಕಿಂತ ಸ್ವಲ್ಪ ಚಿಕ್ಕದು 8, ಹೌದು ಅಲ್ಲ? 8. ಅದಕ್ಕಿಂತ ಸ್ವಲ್ಪ ಚಿಕ್ಕದು 4. ಅದಕ್ಕಿಂತ ಸ್ವಲ್ಪ ಚಿಕ್ಕದು 2, ಹೌದೋ ಇಲ್ಲ? ಎಂತ ಸಿಂಪಲ್ ಕಾನ್ಸೆಪ್ಟ್ ಇದೆ ನೋಡಿ. 9842ಕ್ಕಿಂತ ದೊಡ್ಡ ಸಂಖ್ಯೆ ಮಾಡಕ್ ಆಗತ್ತಾ ನಿಮ್ ಕೈಲಿ? ಆಗತ್ತೆ ಅನ್ನೋದಾದ್ರೆ ಮಾಡಿ ಬೇಗ. ಅದಾದ್ರೆ ನೋಡಿ, 9842 9842 ಎಲ್ಲಿದೆ? ಆಪ್ಷನ್ ಏನಲ್ಲಿದೆ? ಎಸ್. ಹಾಗಾದ್ರೆ ಚಿಕ್ಕ ಸಂಖ್ಯೆ ಎಲ್ಲಿದೆ ನೋಡೋಣ. ಇದರಲ್ಲಿ ಯಾವ್ದಪ್ಪ ಅತಿ ಚಿಕ್ಕ ಸಂಖ್ಯೆ? 1 ಇದೆ ಅಲ್ವಾ? ಅತಿ ಚಿಕ್ಕ ಸಂಖ್ಯೆ ಯಾವುದು? ಇದು. ಓಕೆ, 2. ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು, ಎರಡನೇದಲ್ವಾ? ಎಸ್, 4. ಅದಾದ್ರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅಲ್ಲ, ಚಿಕ್ಕದಲ್ಲ, ದೊಡ್ಡದು 8 ಅಲ್ವಾ? ಎಸ್, 8. ಅದಕ್ಕಿಂತ ಸ್ವಲ್ಪ ದೊಡ್ಡದು 9. 2489, 9842. ಓಕೆನಾ? 2489 ಆಪ್ಷನ್ ಏನಲ್ಲಿ ನಾವು ಹೇಳಿರುವ ಎಲ್ಲಾ ಕ್ವಶನ್ಗೆ ಆನ್ಸರು ಅಲ್ಲೇ ಇದೆ, ಹೌದು ಅಲ್ಲ? ಇದೆಯಲ್ವಾ? ಆಪ್ಷನ್ ಏನಲ್ಲಿ ಇದೆ ಅಲ್ವಾ? ಎಸ್. ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಅಲ್ಲ. ಅತಿ ದೊಡ್ಡ ಸಂಖ್ಯೆ 9, 8 ಅವ್ರು ಹೇಳಿದ್ದಾರೆ. ಅತಿ ದೊಡ್ಡ ಮೊದಲು ಹೇಳಿರೋದ್ರಿಂದ 9, 8, 4, 2 ಫಸ್ಟ್. ಆಮೇಲೆ ಅತಿ ಚಿಕ್ಕ ಹೇಳಿರೋದ್ರಿಂದ ಸೆಕೆಂಡ್. ಚೆಕ್ ಮಾಡ್ಬೇಕು ಸರಿ ಇದೆಯಾ. ಮತ್ತೆ ಇದನ್ನ ಬರೆಯೋ ಮೆಥಡ್ ನೋಡ್ರಿ, ಎಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ನಾವು. ಹೆಂಗೆ? ದೊಡ್ಡ ಸಂಖ್ಯೆ ಬರಿಬೇಕು, ಗ್ರೇಟೆಸ್ಟ್ ನಂಬರ್ ಬರಿಬೇಕು ನಾವು ಅಂದ್ರೆ, ಗ್ರೇಟೆಸ್ಟ್ ನಂಬರ್ಗೆ ಏನು ಫಾಲೋ ಮಾಡ್ತೀವಿ? ಫಸ್ಟ್ ಅತಿ ದೊಡ್ಡ ಸಂಖ್ಯೆ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ, ಏರಿಕೆ ಕ್ರಮ. ದೊಡ್ಡ ಸಂಖ್ಯೆ ಅಂದ್ರೆ ನಾವು ಇಳಿಕೆ ಕ್ರಮದಲ್ಲಿ ಬರ್ಕಂತೇವೆ, ದೊಡ್ಡ ಸಂಖ್ಯೆಯಿಂದ ಬರ್ಕಂತ ಹೋಗಿ. ಚಿಕ್ಕ ಸಂಖ್ಯೆ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅದನ್ನ ಫಸ್ಟ್ ಬರಿತೀವಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು. ನೋಡ್ರಿ, ಒಂದು ಸಲ ಬರೆಯೋದು ನೀವು ಕಲ್ತ್ರಿ ಅಂದ್ರೆ ಅದನ್ನ ಬೇರೆ ಲೆವೆಲ್ಗೆ ಹೋಗ್ತೀರಿ. ಹಾಗಾದ್ರೆ ಇನ್ನೊಂದು ಹಾಕೋಣ, ಇದೇ ತರದ್ದು ಮಾಡ್ತೀರಾ? ಈಗ ನಾನೊಂದು ಕ್ವಶನ್ ಹಾಕ್ತೀನಿ, ಮಾಡ್ತೀರಾ?
ಎಸ್, ಹಾಗಾದ್ರೆ ಬರೀರಿ 2 2 0 4 9 7 ಇದರ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ ಮಾಡ್ರಿ. ಪಟ 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 ಮಾಡ್ಬೇಕು. ಯಾರು ಮಾಡ್ತೀರಿ ನೋಡ್ತೀನಿ, ಬೇಗ ಬೇಗ ಬೇಗ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ. ಪಟ್ ಅಂತ ಮಾಡ್ಬೇಕು. ಪಟ್ ಅಂತ ಆನ್ಸರ್ ನನಗೆ ಬರಬೇಕು. ಬಂತು ಅಂದ್ರೆ ಬಹಳ ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ಹೇಳ್ರಿ, ಕ್ಲಾಸ್ ಅಲ್ಲಿ ಇದೀವಿ ಅಂತ ಸುಮ್ ಕೂತ್ಕೊಂಡ್ ಹಿಂಗ್ ಕೈ ಇಟ್ಕೊಂಡ್ ಕೂತ್ಕೊಂತಾವ ಇನ್ನು ಅವು ಅರ್ಧ ನಿದ್ದು ಹೊಡಿತಿರ್ತಾವ. ಓಕೆನಾ? ಅದೇ ನವೋದಯದಲ್ಲಿ ಪಕ್ಕಾ ಕೊಡ್ತಾರೆ ಇದೇ ತರ ಕ್ವಶನ್ಗಳು 100% ಇರ್ತಾವ. ನೀವು ಡೌಟ್ ಇಲ್ದಂಗೆ ಚೆಕ್ ಮಾಡ್ಕೋಬಹುದು. ಯಾಕೆ ಹೇಳ್ತಿದೀನಿ ಇದನ್ನ ಅಂದ್ರೆ ನೋಡಿ, ಈಗ ನಿಮಗೆ ಭಾಗಾಕಾರ ಲೆಕ್ಕ ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, 1008 ಡಿವೈಡೆಡ್ ಬೈ 9, 10800 ಡಿವೈಡೆಡ್ ಬೈ 9, 10080 ಡಿವೈಡೆಡ್ ಬೈ 9. 4 ಭಾಗ ಮಾಡ್ಬೇಕು ನಾವು. 10010 ಡಿವೈಡೆಡ್ ಬೈ 9. ಇದು ನಾವು ಕಡ್ತಾ ಹೊಡೆಯೋ ಮೆಥಡ್ ಇಂದ ಮಾಡ್ತೀವಿ. ಆದ್ರೆ ಕೆಲವರಿಗೆ ಸರ್ ಇದು ನನಗೆ ಈ ತರದವ್ ಬರಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. 9ರಿಂದ ಸುಮ್ ಭಾಗ ಮಾಡ್ರಿ, 008. ಓಕೆನಾ? ಇಲ್ಲ 9ರಿಂದ ಎಲ್ಲ ಲೆಕ್ಕನೂ ಭಾಗ ಮಾಡ್ಬೇಕು ಅಷ್ಟೇ. ಇನ್ನೇನ್ ತಲೆ ಕೆಡಿಸ್ಕೋಬೇಡ್ರಿ, ಇದ್ರಲ್ಲಿ ಏನು ಇಲ್ಲ. ಈ ತರ ಮಾಡ್ಕೊಂಡು ನೀವೇನ್ ಮಾಡ್ಕೋಬೇಕು, ಎಲ್ಲಾ ಲೆಕ್ಕನೂ ಭಾಗ ಮಾಡ್ಬೇಕು. ಗೊತ್ತಾಗ್ತಿದೆಯಲ್ವಾ? ಎಲ್ಲಾ ಲೆಕ್ಕನೂ ಭಾಗಾಕಾರ ಲೆಕ್ಕ ಮಾಡಿ. ಯಾವ್ದು ನೋಡ್ರಿ, ಫಸ್ಟ್ ಒಂದ್ ಲೆಕ್ಕ ನೋಡಿ, ನಾವು ಭಾಗಾಕಾರ ಮೆಥಡ್ ಅಲ್ಲೇ ಮಾಡಿ ನೋಡೋಣ. 9 0, ಯಾಕಂದ್ರೆ ಫಸ್ಟ್ ಡಿಜಿಟ್ ಇಸ್ 1 ಇರೋದ್ರಿಂದ 9ರ ಮಗ್ಗಲ್ಲಿ 1 ಇಲ್ಲ, ಹಾಗಾಗಿ 1ಅನ್ನ ಕೆಳಗಿಳಿಸ್ಕೊಳ್ಳೋಣ. ಈಗ 0 ಕೆಳಗಿಳಿಸ್ಕೊಳ್ರಿ. ಎಷ್ಟಾಯ್ತು? 10 ಆಯ್ತು. 9 1 9. ಎಷ್ಟು ಉಳಿತು? 1 ಉಳಿತು. ಈ 0ನ ಕೆಳಗಿಳಿಸ್ತಾ ಇದ್ದೀನಿ. ಎಷ್ಟಾಯ್ತು? 0 ಆಯ್ತು. 10 9 1 9. 10ರಲ್ಲಿ 9 ಹೋದ್ರೆ 1 ಉಳಿತು. ಈಗ ಈ 0ನ ಕೆಳಗಿಳಿಸ್ತಾ ಇದ್ದೀನಿ. ಎಷ್ಟಾಯ್ತು? 10 ಆಯ್ತು. 9 1 9. 9 1 9. 10ನಲ್ಲಿ 9 ಹೋದ್ರೆ 1 ಉಳಿತು. ಈಗ 8ಅನ್ನ ಕೆಳಗಿಳಿಸ್ತಾ ಇದ್ದೀನಿ. ಎಷ್ಟಾಯ್ತು? 9 2 8. 9 2 18. ಅಯ್ಯ, ಹೋಗ್ಬಿಡುತ್ತಲ್ಲ. ಎಂತ ಮೊದಲನೇ ಲೆಕ್ಕದಲ್ಲೇ ಭಾಗ ಆಗ್ಬಿಡ್ತು. ಎರಡನೇ ಲೆಕ್ಕ ನೋಡುವ ಹಾಗಾದ್ರೆ, ಅಲ್ವಾ? ಈ ತರ ಭಾಗ ಮಾಡ್ಕೊಂತ ಬರ್ರಿ. ಕಂಪ್ಲೀಟ್ ಆಗಿ ಭಾಗ ಆಯ್ತಲ್ಲ, ಪಾಯಿಂಟ್ ಇಟ್ ಮಾಡಂಗಿಲ್ಲ, ನಮಗೆ ಶೇಷ ರಿಮೈಂಡರ್ ಏನು ಉಳಿದಿಲ್ಲ. ಕಂಪ್ಲೀಟ್ ಆಗಿ ಭಾಗ ಆಯ್ತು. ಇನ್ನು ಕೆಲವು ಸ್ಕೂಲಲ್ಲಿ ಈ ತರ ಮೇಲ್ ಬರೀತೀರಾ. ಎಲ್ಲಾರು ಬರ್ಕೊಳ್ರಪ್ಪ, ನಮ್ಗೇನ ಇಲ್ಲಿ 0 1 1. ಒಂದ್ ನಿಮಿಷ, ಇಲ್ಲಿ 0 1 1 1 2 ಅಂತ ಬರೀತೀರಿ ಈ ತರ ಮೇಲೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ನಮ್ಮ ಹಳೆ ನಾನ್ ಕಲ್ತಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ಈ ತರ ಸೊಟ್ಗಾಯಿ ಮೆಥಡ್ ಅಲ್ಲಿ ಬರೀತೀವಿ. ಈ ತರ 2 ಕೈ ಹಿಂಗ್ ಸೊಟ್ಗಾಯಿ ಇದ್ದಂಗೆ ಇರ್ತಾವ ಅವು, ಅಲ್ವಾ? ಈಗ ಎರಡನೇದ್ ನೋಡೋಣ. ಇದೇ ತರದ್ದು ಎರಡನೇದ್ ನೋಡ್ರಿ. ನಾನು ಕಡ್ತಾ ಹೊಡಿಯೋ ಮೆಥಡ್ ಅಲ್ಲಿ ಮಾಡ್ತೀನಿ, ನೀವೆಲ್ಲ ಈ ತರ ಭಾಗಾಕಾರ ಲೆಕ್ಕದಲ್ಲೂ ಮಾಡಬಹುದು. ನೋಡಿ, ಫಸ್ಟ್ ಒನ್ ಮಾಡ್ಬೇಕಾರೆ ಬಹಳ ಇಂಪಾರ್ಟೆಂಟ್. 9 1 ಇದು ಹೋಗುತ್ತೆ. 9 1 9. 10ನಲ್ಲಿ 9 ಹೋದ್ರೆ 1. ಎಷ್ಟಾಯ್ತು? 10 ಆಯ್ತು. 9 1 9. 1 ಉಳಿತು. 10 ಆಯ್ತು. 9 1 9. 1 ಉಳಿತು. 18 ಆಯ್ತು. 9 2 ನೋಡಿ, ಕಡ್ತಾ ಹೊಡಿಯೋ ಮೆಥಡ್ ಎಷ್ಟು ಈಸಿ. ನೆಕ್ಸ್ಟ್ 9 ಇಂದ ಮಾಡ್ಬೇಕಾದ್ರೆ ಫಸ್ಟ್ ಲೆಟರ್ ಇಸ್ 1 ಇರೋದ್ರಿಂದ ನಾವು ಫಸ್ಟ್ ಗೆ 2 ತಗೋಬಹುದಲ್ವಾ, ಹಾಗಾಗಿ ತಗೊಂತೀವಿ. 9 1 9 1 1 ಉಳಿತು. 9 2 ಅಯ್ಯೋ, ಇದು ಹೋಯ್ತು. 9 0 0. 9 0 0. ಇದು ಹೋಯ್ತು. 9 1 9. 10ನಲ್ಲಿ 9 ಹೋದ್ರೆ 1 ಉಳಿತು. 10 ಆಯ್ತು. 9 1 9. 1 ಉಳಿತು. 9 2 18. 9 0 0. ಅಯ್ಯೋ, ಇದು ಹೋಯ್ತಲ್ಲಪ್ಪ. 9 1 9 9. 1 ಉಳಿತು. 10 ಆಯ್ತು. 9 1 9 9. 1 ಉಳಿತು. 11 ಆಯ್ತು. 9 1 9. 2 ಉಳಿತು. 2 9 2 18. 2 ಉಳಿತು. ಶೇಷ 2 ಉಳಿತು. ಪಾಯಿಂಟ್ ಇಟ್ ಮಾಡ್ಬೇಕಾಗತ್ತೆ, ಅದು ಸರಿಯಾಗಲ್ಲ. ಆನ್ಸರ್ ಡಿ ಬರೋದೇ ಇಲ್ಲ, ಕ್ಯಾನ್ಸಲ್. ಆನ್ಸರ್ ಡಿ ಏನಾಯ್ತು ನಮ್ಗೆ? ಇದು ಬರಲ್ಲ, ಕ್ಯಾನ್ಸಲ್. ಆದ್ರೆ ಉಳಿದಿದ್ದೆಲ್ಲ ಬಂತಲ್ಲ, ಯಪ್ಪ ದೇವ್ರೆ. ಹಾಗಾದ್ರೆ ಅವ್ರು ಹೇಳಿರೋದೇನು? ಅತಿ ಚಿಕ್ಕ ಸಂಖ್ಯೆ 9ರಿಂದ ಪೂರ್ಣವಾಗಿ ಭಾಗ ಹೋಗುವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಫೈಂಡ್ ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 9.
9ರಿಂದ ಭಾಗ ಆಗೋವು 3 ಅಲ್ಲ 4 ಇರ್ಲಿ, ಆದ್ರೆ ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಹಾಗಾದ್ರೆ ಹುಡ್ಕನ 10,008, 10,800, 10,080. ಹಾಗಾದ್ರೆ ಯಾವುದು? 10,008, 10,800, 10,080, 10,080. ಹಾಗಾದ್ರೆ ಯಾವ್ದಪ್ಪ ಚಿಕ್ಕದು? ಇಟ್ಸ್ ಬಿ. ನೋಡಿ, ಬಿ ಆನ್ಸರ್ 10,800 ಇಸ್ ಕ್ಯಾನ್ಸಲ್. ಯಾಕಂದ್ರೆ 10,080 ಇದೆ. 10,080 ಇಸ್ ಕ್ಯಾನ್ಸಲ್ ಬಿಕಾಸ್ 10,008, 10,008 ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ನಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ 10,008 ಮಾಡಿದಿರಿ, ದಟ್ ಇಸ್ ದ ರೈಟ್ ಆನ್ಸರ್. ಸರಿ ಇದೆ ಅಲ್ವಾ? ಎನಿಬಡಿ ಡೌಟ್? ಇದ್ರ ಮೇಲೆ ಯಾರಿಗಾರ ಡೌಟ್ ಇದೆಯಾ? ಈಸಿ ಇದೆಯಲ್ವಾ? ಎಂತ ಕ್ವಶನ್ ಮರಿಯ, ಇಂತ 100% ಕೊಡ್ತಾವ್. 2023 ಕ್ವಶನ್ ಪೇಪರ್ ತೆಗ್ದು ನೋಡ್ರಿ. ಅದ್ ಯಾಕಿಲ್ಲ ನೋಡ್ರಿ, ಇದೇ ಮರೆಯ, ಇದ್ದೇ ಇರುತ್ತೆ. ನವೋದಯದಲ್ಲಿ ಇಂಥ ಕ್ವಶನ್ಗಳು ಬಹಳ ಬರ್ತಾವ. ಆದ್ರೆ ಯಾರಿಗೆ ಈ ಭಾಗಾಕಾರ ಲೆಕ್ಕ ಮಾಡಿ ಈ ತರ ಕಡ್ತಾ ಹೊಡಿಯೋದಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತೀರಿ, ಪಾಯಿಂಟ್ ಇಟ್ಟು ಮಾಡ್ತೀನಿ ಸರ್ ಈ ತರ ಕಡ್ತಾ ಹೊಡಿಯೋ ಅಂತೀರಿ, ಅವ್ರು ಸ್ವಲ್ಪ ಟೈಮ್ ಸೇವ್ ಮಾಡ್ತೀರಾ. ಇಲ್ಲ ಅಂದ್ರೆ ಈ ತರ ಭಾಗಾಕಾರ ಲೆಕ್ಕಗಳನ್ನ 4 ಮಾಡಕ್ಕ ಒಂದೊಂದಕ್ಕೆ 1 ನಿಮಿಷ ಅಂದ್ರೂ 4 ನಿಮಿಷ ಆಯ್ತು. ಒಂದೇ ಕ್ವಶನ್ 4 ನಿಮಿಷ ಆಯ್ತು. ಅದ್ರಲ್ಲಿ ಯಾವ್ದೋ ಒಂದು ಮಿಸ್ಟೇಕ್ ಆಯ್ತು ಅಂದ್ರೆ ಮತ್ ಇನ್ನೊಂದ್ಸಲ ಮಾಡ್ಕೊಂತ ಬರ್ಬೇಕ. ಹಂಗಾಗಿ ನವೋದಯದಲ್ಲಿ ಮ್ಯಾಥ್ಸ್ ನ ಎಲ್ರು ಮಾಡ್ತಾರೆ, ಆದ್ರೆ ಟೈಮ್ ಉಳಿಸ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಸ್ಪೀಡ್ ಬೇಕು, ಅಕ್ಯುರೇಟ್ ಇರ್ಬೇಕು, ಎವ್ರಿ ಡೇ ಪ್ರಾಕ್ಟೀಸ್ ಬೇಕು. ಅದ್ ಯಾಕಾಗಲ್ಲ ನೋಡೇ ಬಿಡುವ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗುವ. ಗೊತ್ತಾಯ್ತಲ್ಲ ಎಷ್ಟು ಚಂದ ಇದೆ, ಈಸಿ ಇದೆ ಅಲ್ವಾ? ಎಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಇದ್ರಲ್ಲಿ ಯಾರಿಗಾರ ಡೌಟ್ ಇದೆಯಾ? ಈಸಿ ಇದೆ ಅಲ್ವಾ ಕಾನ್ಸೆಪ್ಟು? ಎಸ್. ಹಾಗಾದ್ರೆ ಸರಿ ಮಾಡಿದಿರಲ್ವಾ? ಆಪ್ಷನ್ ಎ ಯಾರು ಹಾಕಿದ್ರಿ ಅವ್ರದ್ದು ಆನ್ಸರ್ ಸರಿ. ಓಕೆ, ಗುಡ್. ಮುಂದಿನ ಕ್ವಶನ್. ಎಸ್, ಮಾಡಿಪ್ಪ. ಆಗ್ಲೇ ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟ್ ಸೂಪರ್ ಆಗಿದೆ. ಯಾರ್ ಪಟ್ ಅಂತ ಅತಿ ವೇಗವಾಗಿ ಹಾಕಿರ್ತೀನಿ ನೋಡುವ. ಮಾಡಿ ಬೇಗ ಮಾಡಿ. ಇವತ್ತು ಫುಲ್ ಡೇ ವರ್ಕ್. ಒಂದು ಯೂಟ್ಯೂಬ್ ಕ್ಲಾಸ್, ಒಂದ್ ಕಡೆ ಕೋಚಿಂಗ್ ಕ್ಲಾಸ್, ಇನ್ನೊಂದು ಮತ್ತೆ ಮಧ್ಯಾಹ್ನದಿಂದ ಒಂದ್ ಕಡೆ, ಮತ್ತೆ ಇಲ್ಲಿ ಸ್ಟಾರ್ಟ್. ಫುಲ್ ಡೇ ವರ್ಕ್ ಇವತ್ತು. ಓಕೆ, ಮಾಡಿ ಬೇಗ ಮಾಡಿ. 105 ಕ್ವಶನ್ ನ ನೀವೇ ಓದ್ಕೋಬೇಕು, ನೀವೇ ಓದಿ ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಬಂದು ನಾನ್ ಕ್ವಶನ್ ಓದಲ್ಲ. ಯಾಕಂದ್ರೆ ಅಲ್ಲಿ ನಿಮಗೆ ಕ್ವಶನ್ ಓದಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಈಗ್ಲಿಂದನೇ ಬರಬೇಕು. ಓಕೆ, ಎಕ್ಸ್ಪ್ಲೈನ್ ಮಾಡಿ, ಕ್ವಶನ್ ಓದಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ನೀವು 100% ಆನ್ಸರ್ ಮಾಡ್ತೀರಾ. ಎಷ್ಟೋ ಜನಕ್ಕೆ ನೋಡಿ ಕ್ವಶನ್ ನಾನು ದಿನ ಹೇಳ್ತೀನಿ. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕ್ವಶನ್ ನ ಯಾರ್ಯಾರು ಓದಿ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಸಾಕು ಆನ್ಸರ್ ಮಾಡ್ಬಿಡ್ತಾರೆ. ಬಹಳ ಮಂದಿ ಇರ್ತಾರಂತವ್. ಆದ್ರೆ ಕ್ವಶನ್ ನ ಅವರೇ ಓದಿ ಅರ್ಥ ಮಾಡ್ಕೊಳೋದೈತಲ್ಲ, ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಕಲಿಬೇಕ. ಮಿಸ್ಟೇಕ್ ಆಗ್ಲಿ, ಫಸ್ಟಿಗೆಲ್ಲ ತಪ್ಪು ಮಾಡದೇ ಇರೋರು ಯಾರು ಇಲ್ಲಪ್ಪ. ತಪ್ಪು ಮಾಡಿನೇ ದೊಡ್ಡ ವ್ಯಕ್ತಿಗಳಾಗಿರೋದು. ಹೌದಲ್ಲೇನಾ? ಮಾಡಿದೀರಾ ಅನ್ಕೊಂಡಿನಿ. ಆನ್ಸರ್ ನೋಡುವ. ಫಸ್ಟ್ ಆನ್ಸರ್ ಈಸ್ 5710. ಆಪ್ಷನ್ ಡಿ 7510 ಅಲ್ವಾ? 57 ಅಲ್ಲ, 7510. ಅನ್ವಿತಾ ಭರತ್ ಗೌಡ ಫಸ್ಟ್ ಆನ್ಸರ್ ಮಾಡಿದ್ದಾರೆ. ಭರತ್ ಗೌಡ RG ಎಸ್ ಫಸ್ಟ್ ಆನ್ಸರ್ ಮಾಡಿರೋದ್ರಿಂದ ಅವರಿಗೆ ನಾವೇನ್ ಕೊಡೋಣ? ಏನಾರ ಕೊಡ್ಲೇಬೇಕಲ್ಲ. ಈಗ ಬೇಡ. ನವೋದಯದಲ್ಲಿ ನಿಮ್ಮ ಡಿಸ್ಟಿಕ್ಕಿಗೆ, ಯಾವ ಡಿಸ್ಟಿಕ್ ಅಪ್ಪ ಭರತ್ ಗೌಡ RG? ನಿಮ್ಮ ಡಿಸ್ಟಿಕ್ಕಿನ ಫಸ್ಟ್ ನೇಮ್ ನಿಂದಾದ್ರೆ ಅವತ್ತು ಕೊಡ್ತೀನಿ 10,000. ಯಾರು ಈಗಲೇ ಕೇಳ್ಕೊಳ್ಳಿ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಆನ್ಲೈನ್ ಸ್ಟೂಡೆಂಟ್ ಆಗ್ಲಿ ಆಫ್ಲೈನ್ ಸ್ಟೂಡೆಂಟ್ ಆಗ್ಲಿ, ನಾ ಹಾಸ್ಟೆಲ್ ಇದ್ದಾರಲ್ಲ ಆ ಹುಡುಗರಿಗೂ ಬಂದಿದ್ದೀನಿ. ಈಗ ಔಟ್ ಆಫ್ ಔಟ್ ಎಷ್ಟು ಗೊತ್ತಾ? ಔಟ್ ಆಫ್ ಔಟ್ ಅಂದ್ರೆ 100ಕ್ಕ 100. ಎಷ್ಟಕ್ಕ? 100ಕ್ಕ 100 ತಗೋಬೇಕು. ಇಲ್ಲ ನಿಮ್ ಡಿಸ್ಟಿಕ್ ಅಲ್ಲಿ ಯಾವುದು, ಫಾರ್ ಎಕ್ಸಾಂಪಲ್ ನಿಮ್ದು ರಾಮನಗರ ಡಿಸ್ಟಿಕ್, ಬೆಂಗಳೂರು ಡಿಸ್ಟಿಕ್, ಚಿಕ್ಕಮಗಳೂರು ಡಿಸ್ಟಿಕ್ ಇರುತ್ತೆ. ಫಸ್ಟ್ ನೇಮ್ ನಿಮ್ದಾಗಿರ್ಬೇಕು. ಫಸ್ಟ್ ನೇಮ್ ನಿಮ್ದ್ರಲ್ಲಿರ್ಬೇಕು. ಎರಡನೇ ನೇಮು, ಮೂರನೇ. ನಮ್ ಸ್ಟೂಡೆಂಟ್ ಒಬ್ರು ಈ ಸರಿ ಸಾತ್ವಿಕ್ ಹೆಗಡೆ ಅಂತ, ಅವ್ರು 3ನೇ ಹೆಸರಲ್ಲಿ ಇದ್ದಾರೆ. ರಾಮನಗರ ಡಿಸ್ಟಿಕ್ಕಿನ 3ನೇ ರ್ಯಾಂಕ್ ಅಲ್ಲಿ ಇದ್ದಾರೆ. ಆದ್ರೆ
ಈ ಸರಿ ತಗೊಂಡಿದ್ದಾರೆ ಅವರು, ಸಾತ್ವಿಕ್ ಹೆಗಡೆ ಅಂತ. ಆದ್ರೆ ನಿಮ್ಮ ಹೆಸರು ಫಸ್ಟ್ ನೇಮ್ ಆದ್ರೆ ಅಥವಾ 100ಕ್ಕೆ 100 ತಗೊಂಡ್ರೆ ನಿಮ್ಗೆ ಬರೇ ನವೋದಯ ಸೀಟ್ ಸಿಕ್ಕರೆ ಕೊಡಲ್ಲ ನಾನು. ನವೋದಯ ಸೀಟ್ ಸಿಕ್ಕೇ ಸಿಗತ್ತೆ, ವರ್ಷ ಪೂರ್ತಿ ಕಷ್ಟಪಟ್ಟು ಪಾಠ ಮಾಡ್ತೀವಿ, ಕಷ್ಟಪಟ್ಟು ನೀವು ಓದ್ತೀರಾ, ಅದ್ ಯಾಕೆ ಸಿಗಲ್ಲ, ಸಿಗತ್ತೆ. ಆದ್ರೆ ಯಾರು 100ಕ್ಕೆ 100 ತಗೊಂತೀರಿ ಅವರಿಗೆ 10,000 ರೂಪಾಯಿ ನನ್ನ ಕಡೆಯಿಂದ ನಗದು ಬಹುಮಾನ, ಹೊಸ 500 ರೂಪಾಯಿ ನೋಟಿನ, ಹೊಸ ನೋಟಿನ ಚೆಕ್ ಅಲ್ಲ ಕ್ಯಾಶ್ ಅನ್ನು ನಿಮ್ಮ ಕೈಗೆ ಸನ್ಮಾನ ಮಾಡಿ ನಿಮ್ಮ ಕೈಗೆ ಕೊಡುವ ಎಲ್ಲಾ ಸಾಧ್ಯತೆಗಳು ಇದೆ. ನಿಮ್ ಕೈಗೆ ಕೊಡ್ತೀವಿ, ಪೇರೆಂಟ್ಸ್ ಕೈಗಲ್ಲ. ಓಕೆನಾ? ಹಾಗಾದ್ರೆ ಫಸ್ಟ್ ನೇಮ್ ಇಲ್ಲ ಸರ್ ನಂದು 98.75 ಆಗಿದೆ, ಒಂದೇ ಒಂದು ಕ್ವಶನ್ ಮಿಸ್ಟೇಕ್ ಆಗಿದೆ, ಆದ್ರೂ ನಾನು ಇಡೀ ಡಿಸ್ಟಿಕ್ಕಿಗೆ ಟಾಪರ್ ಸರ್, ಫಸ್ಟ್ ಒನ್ ನಂದೇ ಸರ್ ಅಂತ ಏನಾರು ಇದ್ರೆ ಅಂತ ವಿದ್ಯಾರ್ಥಿಗೂ ಕೂಡ ನನ್ನ ಕಡೆಯಿಂದ 10,000 ರೂಪಾಯಿ ನಗದು ಬಹುಮಾನ, ಅಂದ್ರೆ ನನ್ನ ವೈಯಕ್ತಿಕ ಕಡೆಯಿಂದ, ಅಂದ್ರೆ ನಮ್ಮ LKS ನವೋದಯ ಕೋಚಿಂಗ್ ಸೆಂಟರ್ ಕಡೆಯಿಂದ 100% ಕೊಡ್ತೀನಿ, ಡೌಟೇ ಬೇಡ. ಓಕೆನಾ? ತೆಗೆದು ತೋರಿಸ್ತೀನಿ ನನಗ. ನೀವು 10 ಜನ ಸರ್, 10 ಜನ ನಾವು ಬೇರೆ ಬೇರೆ ಡಿಸ್ಟಿಕ್ ಅವರು ಇದೀವಿ, 10 ಜನ ಔಟ್ ಆಫ್ ಔಟ್ ತೆಗಿತೀವಿ ಸರ್, 10 ಜನಕ್ಕೂ ಕೊಡ್ತೀರಾ? 10 ಅಲ್ಲ 100 ಜನಕ್ಕೂ 100ಕ್ಕೆ 100 ಪಾಸ್ ಆದ್ರೂ ಕೊಡ್ತೀನಿ, ಡೌಟೇ ಬೇಡ. ನನಗೆ ಫಸ್ಟ್ ನೀವು ಪಾಸ್ ಮಾಡಿ ನೋಡ್ರಿ. ನಾನು ಇದುವರೆಗೂ ಬಹಳ ಮಂದಿ ನೋಡಿನಿ 100ಕ್ಕೆ 100 ತೆಗಿಯೋದು ಬಹಳ ಕಷ್ಟ ನವೋದಯದಲ್ಲಿ, ಯಾರೂ ತೆಗ್ದಿಲ್ಲ. ಯಾರು ಗೊತ್ತಾ? ರಾಘವ್ ಹರ್ಷವರ್ಧನ್ ಅಂತ ಒಂದೇ ಕ್ವಶನ್ ತಪ್ಪು ಮಾಡಿದ್ದ, 98.75 ಒಂದು, ಯಾಕಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಅಲ್ವಾ, ಹಂಗಾಗಿ 99 ಬರಲ್ಲ, 98.75. ಒಂದು ಕ್ವಶನ್ ಸರಿ ಹಾಕಿದ್ರೆ ಇನ್ನು ನಮಗೆ ಏನಾಗ್ಬಿಡೋದು, ನೆಕ್ಸ್ಟ್ ಔಟ್ ಆಫ್ ಔಟ್ ಒಂದಾಗ್ಬಿಡೋದು. ನನಗೆ ಔಟ್ ಆಫ್ ಔಟ್ ಬೇಕಪ್ಪ ಅಂತ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಯಾರ್ಯಾರು ಇದೀರಾ? ಎಸ್ ಸರ್, ನಾವು ಎತ್ರಿ ಕೈ. ಎಸ್ ಸರ್, ನಾನು ಇದೀನಿ. ಇದೀರಾ? ಎಸ್, ಎನಿಬಡಿ ಔಟ್ ಆಫ್ ಔಟ್ ತಗೊಳ್ಳೋಂತ ಸ್ಟೂಡೆಂಟ್ಸ್ ಯಾರ್ಯಾರು ಇದೀರಿ? ಐ ಕ್ಯಾನ್ ಟೇಕ್ ವಿಶ್ವನಾಥ್ ತರಂಗಿ. ಓಕೆ, ಐ ನೋಟ್ ಆ ಹೆಸರನ್ನ ನೋಟ್ ಮಾಡಿ ಇಟ್ಟಿರ್ತೀನಿ. ಓಕೆ, ವಿಶ್ವನಾಥ್ ತರಂಗಿ ಅವರು ಐ ಕ್ಯಾನ್ ಟೇಕ್ ಅಂತ ಇದೆ. ಭರತ್ ಗೌಡ ಎಸ್ ಸರ್ ಅಂತ ಇದೆ. ಎಸ್, ನನಗೆ ಆ ತರ ವಿದ್ಯಾರ್ಥಿಗಳು ಬೇಕು, ಸ್ಪೆಷಲ್ ಸ್ಟೂಡೆಂಟ್ಸ್. ಓಕೆ, 100% ಮ್ಯಾಥ್ಸ್ ಔಟ್ ಆಫ್ ಔಟ್ ತಗೋಬಹುದು ನೀವು, ಆ ರೇಂಜ್ ಕ್ಲಾಸಸ್ ಇರುತ್ತೆ. ನಾ ಗೆಸ್ ಮಾಡಿದ ನಮ್ಮ ವಿದ್ಯಾರ್ಥಿಗಳಿಗೆ ಕೇಳ್ರಿ, ನಾ ಏನ್ ಹೇಳಿದ್ದೆ ಅವೇ ಕ್ವಶನ್ಸ್ ಬಂದವ, ಅದೇ ಟೈಪ್ ಹಿಂಗೇ ಬರ್ತಾವಲ್ಲ. ಈ ಸರಿ ಹೋದ ವರ್ಷ ಹಂಗ್ ಬಂದಾವ, ಹಚ್ಚೆ ವರ್ಷ ಹಿಂಗ್ ಬಂದಾವ, ಈ ವರ್ಷ ಇದೇ ಟೈಪ್ ಇರ್ತಾವ ನೋಡ್ರಿ ಕ್ವಶನ್. ಅಂದ್ 19 ಕ್ವಶನ್ ನಾ ಹೇಳಿದ ಕ್ವಶನ್ ಇದಾವ್, ಓಪನ್ ಆಗಿ ಹೇಳ್ತೀನಿ ನಾನು ಅದನ್ನ, ಯಾಕಂದ್ರೆ ಅಷ್ಟು ಹೆಮ್ಮೆ ಅನ್ಸುತ್ತೆ ನಮಗ. ತೋಯೇಶ್ ಸೆಕ್ಯೂರ್ 96.75 ಸರ್ ಇನ್ 3rd ಸ್ಟ್ಯಾಂಡರ್ಡ್ ಸರ್. ವೆರಿ ಗುಡ್ ತೋಯೇಶ್. ನೀನು ಈಗ 3rd ಸ್ಟ್ಯಾಂಡರ್ಡ್ ಎಷ್ಟು ತಗೊಂಡಿದ್ಯಾ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನೀನ್ 96 ಸರ್ 97 98 ಎಷ್ಟಾರು ಇರ್ಲಿ, ಹೋಗ್ತಾ ಹೋಗ್ತಾ ಕೆಲವೊಂದ್ಸಲ ರಾಯರ್ ಕುದುರೆ ಕತ್ತೆ ಆಗಿರೋದನ್ನು ನೋಡಿದೀನಿ ನಾನು. ಕತ್ತೆ ಹಂಗಿರೋ ಕುದುರೆಗಳು ಮುಂದೆ ದೊಡ್ಡ ದೊಡ್ಡ ಕುದುರೆ ಆಗಿರೋದನ್ನು ನೋಡಿದೀನಿ. ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಬೇಡ, ಕಲಿಬೇಕನ್ನೋ ಆಸಕ್ತಿ ಇರ್ಲಿ. ನಾನ್ ಹೇಳ್ತಿರೋದು ನಿನಗೆ ಇದಂತಲ್ಲ, ಯಾಕಂದ್ರೆ ಕಲಿಯೋದು ಇನ್ನೂ ಬಹಳ ಇದೆ, ಹೌದಾ ಇಲ್ಲ? ನಿಂದು 96 ಇದೆ, 100 ಆಗಿಲ್ಲ. ಯಾಕಂದ್ರೆ 100 ತೆಗಿಯೋರು ಬಹಳ ಮಂದಿ ಇರ್ತಾರ, ಹೌದಾ ಇಲ್ಲ ತೋಯೇಶ್? ಖುಷಿ ವಿಚಾರ ಅದು. ನಿನ್ ಇಷ್ಟು ಇಂಪ್ರೂವ್ಮೆಂಟ್ ಇದೆಯಾ 3ನೇ ಕ್ಲಾಸ್ಗೆ ಅಂತಂದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು, ತುಂಬಾ ಖುಷಿ. ಆದ್ರೆ ಅದನ್ನ ಹಾಗೆ ಇಟ್ಕೋಬೇಕು ನೀನ, ಅದಕ್ಕಿಂತ ಮೇಲ್ ಹೋಗ್ಬೇಕು ಹೊರತು ಅದಕ್ಕಿಂತ ಡೌನ್ ಆದೆ ನೀ ಕೆಟ್ಟೆ. ಮೊಲ ಮತ್ತು ಆಮೆ ಕತೆ ಗೊತ್ತಲ್ಲ, ರೆಸ್ಟ್ ತಗೊಳಂಗಿಲ್ಲ. ನೀ ರೆಸ್ಟ್ ತಗೊಂಡೆ ಇನ್ನೊಬ್ಬ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿರ್ತಾರೆ ಅಲ್ವಾ? ಹಾಗಾಗಿ ತೋಯೇಶ್ ಅವರಿಗೆ ನನ್ನ ಕಿವಿ ಮಾತು, ನನ್ನ ಕಡೆಯಿಂದ ಪರ್ಸನಲ್ ಆಗಿ ಕಿವಿ ಮಾತು. ಓಕೆ ತೋಯೇಶ್ ಅಲ್ವಾ? ಅವಾಗ ಬೈತಾನೆ ಇರ್ತೀನಿ, ಯಾಕೆಂದ್ರೆ ನಮ್ ಸ್ಟೂಡೆಂಟ್ಸ್ ಗಳು ಯಾವಾಗ್ಲೂ ಮಲ್ಕೋಬಾರ್ದು. ಏನ್ ಆ ಮೊಲ ಹೋಗಿ ಮಕ್ಕೊಂಡ್ಬಿಟ್ಟಿತ್ತಲ್ಲ, ಅದಾಗಬಾರ್ದು, ಹೌದಾ ಅಲ್ಲ? ಎಸ್, 2nd ಸ್ಟ್ಯಾಂಡರ್ಡ್ ಮುಗಿಸಿ ಈ ವರ್ಷ 3rd ಸ್ಟ್ಯಾಂಡರ್ಡ್ ಅವರು. ಬಟ್ ಅವ್ರನ್ನ ಈಗ್ಲಿಂದನೇ ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರ ಪೇರೆಂಟ್ಸ್. ಬಹಳ ಖುಷಿ ವಿಚಾರ ಅದು. ಅವ್ರ ಪೇರೆಂಟ್ಸ್ ಗಳಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಅವ್ನು ಯಾರು? ತೋಯೇಶ್. ಯಾಕಂದ್ರೆ ತೇಜ್ 97420 ಗ್ರೇಟೆಸ್ಟ್ ಅಂಡ್ 20479 ಸ್ಮಾಲೆಸ್ಟ್. ತೇಜಸ್ವಿನಿ 02479. ವೆರಿ ಗುಡ್ ತೇಜಸ್ವಿನಿ. ಬಟ್ ಸೊ ಸಾರಿ, ಅವ್ರ ಪಾಪು ಹೆಸರು ದಿಲೀಪ್, ಅದು ನೆನಪು ಬರಲ್ಲ. ಅಲ್ಲಿ ಮಕ್ಳು ನೀವು ರಿಜಿಸ್ಟರ್ ಮಾಡ್ತಿರಲ್ವಾ, ಸೈನ್ ಇನ್ ಆಗ್ತಿರಲ್ಲ, ಅವಾಗ ಸ್ಟೂಡೆಂಟ್ ನೇಮ್ ಹಾಕಿ ಸೈನ್ ಇನ್ ಆದ್ರೆ ಇಲ್ಲಿ ಸ್ಟೂಡೆಂಟ್ ನೇಮ್ ಕೇಳುತ್ತೆ, ಈಗ ಕಾಣತ್ತೆ ನನಗೆ. ಇಲ್ಲ ಅಂದ್ರೆ ಅದೇನ್ ಕಾಣತ್ತೆ ಅಂದ್ರೆ ನೀವು ಯಾರ್ದು ಹೆಸರು ಹಾಕಿರ್ತೀರಿ ನೋಡ್ರಿ ಅವ್ರದೇ ಕಾಣುತ್ತೆ. ದಯವಿಟ್ಟು ಯಾವ ಪೇರೆಂಟ್ಸ್ ಬೇಜಾರ್ ಮಾಡ್ಕೋಬೇಡಿ, ಫಸ್ಟೇ ಹೇಳ್ಬಿಡ್ತೀನಿ. ಅಲ್ಲಿ ಏನ್ ಹೆಸರು ಕಾಣುತ್ತೆ ಪಟ್ ಅಂತ ಬಾಯಿಗೆ ಬಂದ್ಬಿಡುತ್ತೆ. ಹಾಗಾಗಿ ಅನ್ವಿತ್ ಓಕೆ, ವೆರಿ ಗುಡ್. ಹಿತೇಶ್ ಚೆ ವೆರಿ ಗುಡ್. ಹಿತೇಶ್ ಸ್ವಲ್ಪ ಮಿಸ್ಟೇಕ್ ಇದೆ ನೋಡ್ಬಿಟ್ಟ. ಅಗಸ್ತ್ಯ ಯಾಕೆ 4 2 ಟೈಮ್ ಆಗ್ಬಿಟ್ಟಿದೆ? ಅಗಸ್ತ್ಯ ಪೂಜಾರಿ. ವಿಶ್ವನಾಥ್ 2047 ವೆರಿ ಗುಡ್. ಸ್ಮಾಲೆಸ್ಟ್
97420. ವೆರಿ ಗುಡ್ ವಿಶ್ವನಾಥ್ ತರಂಗಿ, ವೆರಿ ಗುಡ್. ಸ್ಮಾಲೆಸ್ಟ್ ರಾಕೇಶ್, ವೆರಿ ಗುಡ್ ರಾಕೇಶ್ ಪಿ. ನೇತ್ರಾವತಿ, ವೆರಿ ಗುಡ್. ಅಗಸ್ತ್ಯ ಪೂಜಾರಿ, ಎಸ್ ವೆರಿ ಗುಡ್. ಸ್ಮಾಲೆಸ್ಟ್ ಬರೀ ಅಗಸ್ತ್ಯ ಪೂಜಾರಿ ಅವರೇ, ಸ್ಮಾಲೆಸ್ಟ್ ಮಾಡೋ ಸ್ವಲ್ಪ ಮಿಸ್ಟೇಕ್ ಮಾಡಿ ನೋಡು. ಪವನ್ ಕುಮಾರ್ ಶಿರೂರ್ 2047, ವೆರಿ ಗುಡ್ ಪವನ್. ಎಸ್ ಪರವಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ. ಇಷ್ಟಿದ್ರೆ ಸಾಕು ನನಗ. ಈಗ ನೋಡಿ, ಇಲ್ಲಿ ಸ್ಮಾಲೆಸ್ಟ್ ನಂಬರ್ ನಾವು ಬರಿಬೇಕು ಅಂದ್ರೆ ಓಕೆನಾ, ಸ್ಮಾಲೆಸ್ಟ್ ನಂಬರ್ ನಾವು ಬರಿಬೇಕಂದ್ರ ಈಗ ನೋಡಿ ಇದರಲ್ಲಿ ಫಸ್ಟ್ ಅತಿ ದೊಡ್ಡ ಅಲ್ವಾ, ಅತಿ ದೊಡ್ಡ ಸಂಖ್ಯೆ ಬರೀತಾ ಇರೋದ್ರಿಂದ ನಾವು ಅತಿ ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ. ಹಾಗಾದ್ರೆ ಎಸ್ ನೋಡಿ, ಅತಿ ದೊಡ್ಡ ಸಂಖ್ಯೆ ಯಾವ್ದಪ್ಪ? 9. ನಾನೇನ್ ಮಾಡ್ತೀನಿ, ದೊಡ್ಡ ಸಂಖ್ಯೆ ಬರೀತಿದ್ದೀನಲ್ವಾ, 9. ಅದಕ್ಕಿಂತ ಸ್ವಲ್ಪ ದೊಡ್ಡ ಚಿಕ್ಕದು 7, ಅದಕ್ಕಿಂತ ಸ್ವಲ್ಪ ಚಿಕ್ಕದು 4, ಅದಕ್ಕಿಂತ ಸ್ವಲ್ಪ ಚಿಕ್ಕದು 2. ನೋಡಿ, ನಾವ್ ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಅದಕ್ಕಿಂತ ಎಲ್ಲಾರ್ಕಿಂತ ಲಾಸ್ಟ್ ಚಿಕ್ಕದು ಅದನ್ನ ಲಾಸ್ಟ್ಗೆ ಬರ್ಬೇಡಿ. 97,420 ಬಂತ. ಇದ್ರಲ್ಲಿ ಏನಾರ ಟೆನ್ಷನ್ ಮಾಡ್ಕೊಳೋದೈತೆ? ಇದ್ರಲ್ಲಿ ಕಲಿಯೋದೇನಾರ ಐತಾ? ಮ್ಯಾಥ್ಸ್ ಅಷ್ಟು ಈಜಿ ಸಬ್ಜೆಕ್ಟ್ ಇನ್ನೊಂದಿದೆಯಾ? ಎಷ್ಟು ಈಜಿ ಅಲ್ವಾ? ಬಹಳ ಈಜಿ ಸರ್ ಅಲ್ವಾ? ಎಸ್, ಬಹಳ ಈಜಿ. ಹಾಗಾದ್ರೆ ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಇದ್ರಲ್ಲಿ ತುಂಬಾ ಚಿಕ್ಕದು ಯಾವ್ದಪ್ಪ? 0. ಅದಕ್ಕಿಂತ ಸ್ವಲ್ಪ ದೊಡ್ಡದು 2, ಅದಕ್ಕಿಂತ ಸ್ವಲ್ಪ ದೊಡ್ಡದು 4, ಅದಕ್ಕಿಂತ ಸ್ವಲ್ಪ ದೊಡ್ಡದು 7, ಅದಕ್ಕಿಂತ ಸ್ವಲ್ಪ ದೊಡ್ಡದು 9. ಎಸ್, ಯಾರೆಲ್ಲ ಹಿಂಗ್ ಇದು ಮಾಡಿದಿರಲ್ಲ, ಈ ತರ ಯಾರೆಲ್ಲ ಬರ್ದಿರಿ ಅವ್ರ ಆನ್ಸರ್ 100% ರೈಟ್ ಅಲ್ಲ, 100% ರಾಂಗ್ ಆನ್ಸರ್. ಯಾಕೆ ಗೊತ್ತಾ? ಈಗ ನೋಡಿ, 2479 ಆಯ್ತಿದ್ದು, 2479, ಓನ್ಲಿ 4 ಡಿಜಿಟ್ ಈಸ್ ಯೂಸಸ್. 0 ಯೂಸೇ ಆಗಲ್ಲ ಇದ್ರಲ್ಲಿ. ಹಾಗಾದ್ರೆ 0 ಅದು ಇದ್ರೂ ಒಂದೇ. ಇಲ್ಲಿ ನೋಡಿ, ನನ್ನ ಹತ್ರ 9 ರೂಪಾಯಿ ಇದೆ ಅನ್ಕೊಳ್ಳೋಣ, ಹಿಂದೆ ನಾನು 0 ಬರೋದ್ರು ಒಂದೇ, ಬರೀಲಿಲ್ಲ ಅಂದ್ರು ಒಂದೇ. ಈ ಸಂಖ್ಯೆ ಕನ್ಸಿಡರ್ ಆಗತ್ತಾ? 0 9, ಅದೇ 0 ಈ ಕಡೆ ಹಾಕ್ರಿ 9,000 ಆಗಿರುತ್ತೆ. ಅವ್ರು ಹೇಳಿರೋದೇನೋ, ಈ ಕೊಟ್ಟಿರುವ 5 ಅಂಕೆಗಳನ್ನು ಬಳಸಿ ಅಲ್ವಾ? 5 ಅಂಕೆ ಇದಾವೆ, ಇಲ್ಲಿ 4 ಅಂಕೆನೆ ಯೂಸ್ ಆಯ್ತು. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ನೋಡಿ, ಯಾವಾಗ್ಲೂ ಕೂಡ ಹೊಸಬ್ರು ಹಳಬ್ರೆಲ್ಲ ಚೆನ್ನಾಗ್ ಮಾಡಿದಿರಿ. ಯಾರೆಲ್ಲ ಹೊಸಬ್ರು ಇವತ್ತು ಜಾಯ್ನ್ ಆಗಿದಿರಿ, ನೆನಪಿಟ್ಕೊಳ್ಳಿ, 0 ಬಂತು ಅಂದ್ರೆ ಡೈರೆಕ್ಟ್ ಆಗಿ 0 ಬರಿಬೇಡಿ. 0ಗಿಂತ ಸ್ವಲ್ಪ ದೊಡ್ಡದು ಯಾವ್ದು? ಫಸ್ಟ್ ನಾವು 0 ತಗೋಬೇಕಲ್ವಾ ಚಿಕ್ಕ ಸಂಖ್ಯೆ ಅಂದ್ರೆ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದಿದೆ ಇದರಲ್ಲಿ? 2 ಇದೆ. ಫಸ್ಟ್ ನಾವೇನ್ ಮಾಡೋಣ, 2 ಬರ್ಕೊಂಬಿಡಿ. 2 ಆದ್ಮೇಲೆ ಆ 0 ಬರೀರಿ. ಅದಕ್ಕಿಂತ 2ಗಿಂತ ಆದ್ಮೇಲೆ 0 ಅಲ್ವಾ? 2 ಆದ್ಮೇಲೆ ಯಾವ್ದು ದೊಡ್ಡ ಸಂಖ್ಯೆ? 4. ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ 7. ಅದಕ್ಕಿಂತ ದೊಡ್ಡ ಸಂಖ್ಯೆ 20,479. ಇದು 5 ಅಂಕಿ ಇದಾವೆ. ಓಕೆನಾ? ಸರಿ ಇದೆ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಮಾಡಕ್ಕಾಗತ್ತಾ? ಎಷ್ಟು ಚಂದ ಇದೆ ಅಲ್ಲ? ಎಸ್. ಹಾಗಾದ್ರೆ ಫೈನಲ್ ಆಗಿ ಇನ್ನೊಂದು ಸಂಖ್ಯೆ ಕೊಡ್ತೀನಿ, ಬರೀತೀರಲ್ವಾ? ಈಗ ಬರೀತೀರಾ? 3 5 0 6 8 ಬರೀರಿ. ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ ಮಾಡ್ರಿ, ಪಟ್ ಅಂತ ಮಾಡ್ರಿ. 35068 ಮಾಡಿ 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 ಪಟ್ ಅಂತ ಬರ್ಬೇಕಾ? ನೋಡಿ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವು. ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಬಹಳ ಎಫೆಕ್ಟ್ ಹೊಡಿತವೆ. 1 ಮಾರ್ಕ್ಸ್ ಕೂಡ ನಮ್ಮ ಭವಿಷ್ಯನ ನಿರ್ಧರಿಸಬಹುದು ಅಲ್ವಾ? ಹೌದು ಸರ್, ಹೌದಲ್ವಾ? ಬಂತ ಆನ್ಸರ್? ಬಂತ ಆನ್ಸರು? ಬಂತು ಸರ್, ಬಂತು ಸರ್, ಬಂತು ಸರ್. ಪಟ್ ಅಂತ ಬರ್ಕೊಂಡ್ಬಿಡ್ಬೇಕು. ಪಟ್ ಅಂತ ಅಲ್ಲಿ ವರ್ಕ್ಶೀಟ್ ಇರ್ಬೇಕು, ನೋಟ್ಸ್ ಅಲ್ಲಿ ಮಾಡಬೇಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಿ, 400 ಪೇಜ್ 400 ಪೇಜಿನ ಎಕ್ಸರ್ಸೈಸ್ ಅನ್ನ ತೆಗೆದುಕೊಂಡು ಪ್ರತಿ ದಿನದ ವಿಡಿಯೋವನ್ನು ನೋಡಿ ನೋಟ್ಸ್ ಅನ್ನು ನೀಟಾಗಿ ಮಾಡಬೇಕಾಗಿ ವಿನಂತಿಸಿ. ಹಾಗಾದ್ರೆ ಈಗ ನೋಡಿ, ನಿಮ್ಮ ನೆಚ್ಚಿನ ಮೊಟ್ಟ ಮೊದಲ ಆನ್ಸರ್ ಆಗಿ ಮಾಡಿರೋದು ಯಾರು ಅಂದ್ರೆ ಯಾರು 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 ಭರತ್ ಗೌಡ RG. ಫಸ್ಟ್ ಆನ್ಸರ್ 30568. ದಿಸ್ ಇಸ್ ದ ಸ್ಮಾಲೆಸ್ಟ್ ನಂಬರ್. 86530 ಲಾರ್ಜೆಸ್ಟ್ ನಂಬರ್. ತೇಜಸ್ವಿನಿ, ವೆರಿ ಗುಡ್. ಅಂದ್ರೆ 86530 ಲಾರ್ಜೆಸ್ಟ್. ಸ್ಮಾಲೆಸ್ಟ್ ನಂಬರು ಅದು ಇಂಪಾರ್ಟೆಂಟ್ ಅಲ್ವಾ? ಭರತ್ ಗೌಡ 86530 ವೆರಿ ಗುಡ್. ಅನ್ವಿತಾ 86530 ಸರ್. 30568 ಸರ್. ಎಸ್ 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 ಅನ್ವಿತಾ, ವೆರಿ ಗುಡ್ ಪುಟ. ಪರವಾಗಿಲ್ಲ ಕಣಪ್ಪ, ನೀ ಈ ಸರಿ 5ನೇ ಕ್ಲಾಸಾ 5th? ಚೆನ್ನಾಗಿ ಆನ್ಸರ್ ಮಾಡ್ತಿದ್ಯಾ, ಚೆನ್ನಾಗಿ ಓದು. ಲೇಡೀಸಿಗೆ ಬಹಳ ಅವಕಾಶ ಇದೆ ಅಲ್ವಾ? ಇವತ್ತೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಲೇಡೀಸ್ ಗಳಿಗೆ ಎಷ್ಟು ಅವಕಾಶ ಇರುತ್ತೆ ಅಂತ ನೋಡು, ಗೊತ್ತಾಗತ್ತೆ.
ತೋಯೇಶ್ ವೆರಿ ಗುಡ್ ಪುಟ. ತೋಯೇಶ್ ಫಸ್ಟ್ ಆನ್ಸರ್, ನಾನು ನಿನ್ನಲ್ಲಿ ಫಸ್ಟ್ ಆನ್ಸರ್ ನ ನೋಡಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಯಾವಾಗ್ಲೂ ಫಸ್ಟ್ ಆನ್ಸರ್ ಮಾಡೋರು ಫಸ್ಟ್ ಅಲ್ಲೇ ಇರ್ಬೇಕು. ಹಿತೇಶ್ ವೆರಿ ಗುಡ್ ಪುಟ ಹಿತೇಶ್. ಪವನ್ ಕುಮಾರ್ ಶಿರೂರ್ ವೆರಿ ಗುಡ್. ಅಗಸ್ತ್ಯ ಪೂಜಾರಿ ವೆರಿ ಗುಡ್. ಗ್ರೇಟೆಸ್ಟ್ ಸ್ಮಾಲೆಸ್ಟ್ ವಿಶ್ವನಾಥ್ ತರಂಗಿ ವೆರಿ ಗುಡ್. 30568865330. ತೇಜಸ್ವಿನಿ ತೇಜಸ್ವಿನಿ ಅವರೇ ಅಂದ್ರೆ ಯಾರಾவது ದಿಲೀಪ್ ಅವರೇ ದಯವಿಟ್ಟು ನೋಡಿ, ಜೀರೋನ ಫಸ್ಟಿಗೆ ಹಾಕಿದ್ಯಾ ಅಲ್ವಾ, ನೀ ತಪ್ಪು ಮಾಡ್ತಿದೀಯ ಅಂತಲ್ಲ, ಇವತ್ತು ಜಾಯ್ನ್ ಆಗಿದೀಯ ನೀನು, ಇವರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಿ 7-8 ದಿನ ಆಯ್ತು, ಓಕೆನಾ. ಜೀರೋನ ಎಲ್ಲಿ ಹಾಕೋಬೇಕಂದ್ರೆ ನಾನು ಜೀರೋಗಿಂತ ಸ್ವಲ್ಪ ದೊಡ್ಡದಿರೋದು ಯಾವ್ದು ಅದರಲ್ಲಿ 3. ಹಾಗಾದ್ರೆ ಫಸ್ಟ್ ನಾವೇನ್ ಹಾಕೋಬೇಕು 3 ನಲ್ವಾ, ಸ್ಮಾಲೆಸ್ಟ್ ನಂಬರ್ ಬರಿಬೇಕಾರೆ, ಹೌದಾ ಅಲ್ಲ? ಎಸ್, ಹಾಗಾದ್ರೆ ನೋಡೋಣ. ಎಸ್ ರಾಕೇಶ್ ಪಿ ವೆರಿ ಗುಡ್ ಪುಟ, ವೆರಿ ಗುಡ್. ಅಟೆಂಡ್ ಮಾಡ್ತಿದ್ದೀರಾ, ತಪ್ಪೋ ಸರಿನೋ ಸೆಕೆಂಡ್ರಿ, ಫಸ್ಟ್ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು, ಅದು ಬಹಳ ಇಂಪಾರ್ಟೆಂಟ್, ಖುಷಿ ಕೊಡುತ್ತೆ. ರಾಕೇಶ್ ಪಿ ವೆರಿ ಗುಡ್ ಪುಟ. ಬಿಗ್ಗು ಸ್ಮಾಲು ಅಂತ ಬರ್ದು ಕಳಿಸ್ಬಿಟ್ಟಿದ್ದ. ವೆರಿ ಗುಡ್. ಇಲ್ಲಿ ನೋಡ್ರಪ್ಪ, ಈಗ ನಾವೇನ್ ಮಾಡೋಣ. ಎಸ್, ಹಾಗಾದ್ರೆ ನೋಡಿ 30 ಇದರಲ್ಲಿ ಲಾರ್ಜೆಸ್ಟ್ ನಂಬರ್ ಬರೀಬೇಕಾದ್ರೆ ಅತಿ ದೊಡ್ಡ ಸಂಖ್ಯೆ ಯಾವುದು? 8 ಬರ್ಕಂಡ್ವಾ. ಅದಕ್ಕಿಂತ ಸಣ್ಣದು 6, ಅದಕ್ಕಿಂತ ಸಣ್ಣದು 5, ಅದಕ್ಕಿಂತ ಸಣ್ಣದು 3, ಅದಕ್ಕಿಂತ ಸಣ್ಣದು 0. 86,530 86,530. ಸರಿ ಇದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಗೊತ್ತಾಯ್ತಲ್ವಾ? ಓಕೆ ಸರ್. ಸರ್ ಸ್ಮಾಲೆಸ್ಟ್ ಫಸ್ಟಿಗೆ ಯಾವ್ದಿದೆ? 0 ಇದೆ. ಹಾಗಾದ್ರೆ ಈ 0ನ ಬರೀಬೇಕಾ? ಇಲ್ಲ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದಿದೆ? 3 ಸರ್, ಅದನ್ನ ಬರ್ಕೊಳ್ಳಿ 3. ಆಮೇಲೆ 0 ಬರೀರಿ. ಆಮೇಲೆ 3ಕ್ಕಿಂತ ದೊಡ್ಡದು ಯಾವುದು? 5. ಓಕೆನಾ? ಗೊತ್ತಾಗ್ತಿದೆಯಲ್ವಾ? ಅದಕ್ಕಿಂತ ಸ್ವಲ್ಪ ದೊಡ್ಡದು 6, ಅದಕ್ಕಿಂತ ಸ್ವಲ್ಪ ದೊಡ್ಡದು 8. ಈ ತರ ಕೊಟ್ರೆ ಈಗ ಮಾಡ್ತಿರಲ್ವಾ, ಎಕ್ಸಾಮಿಗೆ ಕೊಟ್ರೆ ಮಾಡ್ತೀರಾ? ಇಲ್ಲಿ ಬೇಡ, ಟೆಸ್ಟ್ ಅಲ್ಲ, ಎಕ್ಸಾಮಿಗೆ ಡೈರೆಕ್ಟ್ ಆಗಿ ಎಕ್ಸಾಮಿಗೆ ಕೊಟ್ರು ಮಾಡ್ತೀವಿ ಸರ್. ಎಸ್ ಸರ್ ನೋ ಮಾಡ್ತೀರಾ? ಇಲ್ಲ ಮಾಡ್ತಿರಲ್ವಾ? ಗೊತ್ತಾಗಿದೆ ಅಲ್ವಾ? ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ? ಎನಿಬಡಿ ಡೌಟ್ಸ್? ಯಾರಿಗಾರ ಡೌಟ್ ಇದೆಯಾ ಈ ಕಾನ್ಸೆಪ್ಟ್ ಅಲ್ಲಿ? ಮತ್ತೆ ಯಾರಿಗಾರ ಡೌಟ್ ಇದೆಯಾ? ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅವ್ರು ಕೊಟ್ಟಿರುವಷ್ಟು ಸಂಖ್ಯೆನ. ಕುಮಾರ್ ಲೇ, ನಿನ್ ಮೇಲೆ ಬಹಳ ಹೋಪ್ ಐತಪ್ಪ. ಸುಂದ್ರ ಹಿತೇಶ್ ಜೆ ತೋಯೇಶ್ ವಿಲ್ ಬಿ ಟ್ರೈ ಸರ್, ಐ ಪ್ರಾಮಿಸ್ ಐ ವಿಲ್ ಟೇಕ್ ಸರ್. ವಿಶ್ವನಾಥ್ ತರಂಗಿ, ಮೌನಿಕಾ ನಾಯಕ್ ಓಕೆ ಸರ್. ಆಯ್ತಮ್ಮ, ಚೆನ್ನಾಗಿ ತೆಗಿಬೇಕು. ಔಟ್ ಆಫ್ ಔಟ್ ಬರ್ಬೇಕು ನನಗ. ಎಸ್, ಹಾಗಾದ್ರೆ ಆನ್ಸರ್ ನೋಡೋಣ. ನೋಡ್ರಿ, ಪದೇ ಪದೇ ನಾನು ನೆನ್ಪು ಮಾಡ್ತಾನೆ ಇರ್ತೀನಿ, ಯಾವುದೇ ಕಾರಣಕ್ಕೂ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಸಿಕ್ಕ ಅವಕಾಶ ಬಿಟ್ರಿ ನೀವು ಕೆಟ್ರಿ, ಇನ್ನೊಬ್ರು ಬಡದ್ ಬಾಯಿಗೆ ಹಾಕೊಂಡಿರ್ತಾರ, ನೀವು ಅಲ್ಲೇ ಇರ್ತೀರಿ. ಓಕೆ ನೋಡಿ, 1057 ಅನ್ನು ಉಪಯೋಗಿಸಿ ಬರೆಯಬಹುದಾದ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ ಅಲ್ಲ, ಅತಿ ದೊಡ್ಡ ಸಂಖ್ಯೆ. ಎಲ್ಲ 4 ಅಂಕಿ ಇದಾವ? ಎಸ್ ಸರ್, ಇದು 4, ಇದು 4, ಇದು 4, ಇದು 4. ಎಸ್ ಅಲ್ವಾ? ಹಾಗಾದ್ರೆ ಫಸ್ಟ್ ಬರೆಯೋಣ. ಯೂಸಿಂಗ್ ಡಿಜಿಟ್ 105 and 7 ದ ಗ್ರೇಟೆಸ್ಟ್ 4 digit ನಂಬರ್ ಫಾರ್ಮಟಬಲ್ ಈಸ್. ಅಂದ್ರೆ ನಾವು ಏನ್ ಮಾಡ್ತೀನಿ, 1057 ಅನ್ನ ಬರ್ಕೊಂಡಿದೀನಿ. ದೊಡ್ಡ ಸಂಖ್ಯೆ ಮಾಡ್ಬೇಕಂತ, ಗ್ರೇಟೆಸ್ಟ್ ಅತಿ ದೊಡ್ಡ ಸಂಖ್ಯೆ ಯಾವುದು? 7. ಹೌದಾ ಅಲ್ಲ? ಫಸ್ಟ್ ಅತಿ ದೊಡ್ಡ ಸಂಖ್ಯೆ ಯಾವ್ದಪ್ಪ? 7. ಫಸ್ಟ್ ನಾನು 7 ಬರೀತೀನಿ. ಅದಕ್ಕಿಂತ ಚಿಕ್ಕದು 5, ಅದು ಬರೀತೀನಿ. ಅದಕ್ಕಿಂತ ಚಿಕ್ಕದು 1, ಅದನ್ನು ಬರೀತೀನಿ. ಅದಕ್ಕಿಂತ ಲಾಸ್ಟ್ ಚಿಕ್ಕದು 0. ಇದಕ್ಕಿಂತ ಈಜಿ ಕ್ವಶನ್ ಬರುತ್ತಾ? ಯೂಸಿಂಗ್ ಡಿಜಿಟ್ 1057 ದಿ ಗ್ರೇಟೆಸ್ಟ್ 4 digit ಆಗಿರ್ಬೇಕು. ನೋಡಿ ಎಷ್ಟು ಡಿಜಿಟ್ ಆಯ್ತು ಇಲ್ಲಿ? 4 digit ಆಯ್ತು. ಅತಿ ದೊಡ್ಡ 4 ಅಂಕಿ ಇರ್ಬೇಕು. 1 2 3 4 ಸರಿ ಇದೆ ಅಲ್ವಾ? ಹಾಗಾಗಿ ನಮ್ಮ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ಈಗ ಇನ್ನೊಂದು ಕಾನ್ಸೆಪ್ಟ್ ಇದೆ, ಇವತ್ತು ಬೇಡ. ಆಕ್ಚುಲಿ ಏನ್ ಕಾನ್ಸೆಪ್ಟ್ ಗೊತ್ತಾ? 1057 ಕೊಟ್ಬಿಟ್ಟು 5 ಅಂಕಿಯ 5 digit 5 ಅಂಕಿಯ ಚಿಕ್ಕ ಸಂಖ್ಯೆ ಮಾಡಕ್ ಬರುತ್ತಾ? 5 ಅಂಕಿಯ ಚಿಕ್ಕ ಸಂಖ್ಯೆ ಮಾಡ್ಬೇಕು. ಮಾಡ್ರಿ ನೋಡೋಣ. ಇದ್ರ ಬಗ್ಗೆ ನಾನು ಮಾಡ್ತೀನಿ ಮುಂದೆ ಕ್ಲಾಸ್. 5 ಅಂಕಿಯ ದೊಡ್ಡ ಸಂಖ್ಯೆ ಮಾಡ್ಬೇಕು. ದಿ 5 digit ಸ್ಮಾಲೆಸ್ಟ್ ಅಂಡ್ 5 digit ಲಾರ್ಜೆಸ್ಟ್. 5 ಅಂಕಿಯ ದೊಡ್ಡ ಸಂಖ್ಯೆ ಯಾರು ಮಾಡ್ತೀನಿ ನೋಡೋಣ.
ಯಾವ ಸಂಖ್ಯೆ ಅದ್ರಲ್ಲಿ 4 ಡಿಜಿಟ್ ಕೊಟ್ಟಿದ್ದಾರೆ, 5 ಡಿಜಿಟ್ ಮಾಡ್ಬೇಕು ನೀವು. ಯಾವ್ದಾರ ಒಂದು ಸಂಖ್ಯೆನ ಅಥವಾ ಯಾವ್ದಾರ ಸಂಖ್ಯೆನ ರಿಪಿಟೇಷನ್ ಮಾಡ್ಕೋಬಹುದು. ನೀವು ಯಾವುದೇ ಸಂಖ್ಯೆನ ರಿಪೀಟ್ ಮಾಡ್ಕೋಬಹುದು, ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಮಾಡ್ಕೊಳ್ರಿ. ಒಟ್ಟು 5 ಅಂಕಿ ಆಗಿರ್ಬೇಕದು, 5 ಡಿಜಿಟ್ ಇರ್ಬೇಕು. ಮಾಡಿ. ಹೂಯಿಸ್ ಯಾರು ಮಾಡ್ತೀರಾ? ಪಕ್ಕ 4 ಅಂಕಿ ಅವ್ರು ಕೊಟ್ಟಾರ, ಅದ್ರಲ್ಲಿ ಯಾವ್ದಾರ ಒಂದ್ ಸಂಖ್ಯೆನ 2 ಸಲ 3 ಸಲ ಬಳಸ್ಕೊಳ್ರಿ. ನಾ ಬೇಡ ಅನ್ನಲ್ಲ. ಯಾವ್ದಾರ ಒಂದ್ ಸಂಖ್ಯೆನ ಇನ್ನೊಂದ್ಸಲ ಬಳಸ್ಕೋಬೇಕಾಗತ್ ನಾವು, ಹೌದೋ ಇಲ್ಲ? ಹಾಗಾದ್ರೆ ಆ 5 ಅಂಕಿ ಮಾಡ್ಬೇಕೀಗ. 5 ಅಂಕಿಯ ಚಿಕ್ಕ ಸಂಖ್ಯೆ, 5 ಅಂಕಿಯ ದೊಡ್ಡ ಸಂಖ್ಯೆ. 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್. ಡೂ ಇಟ್ ಫಾಸ್ಟ್. ಮಾಡಿದ್ರಾ? ಎನಿಬಡಿ ಹೆವಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್? 100577510. ಯಾರಿದು? ಭರತ್ಗೌಡ ಫಸ್ಟ್ ಇಯರ್ ಮಾಡಿದ್ದಾರೆ. ಫಸ್ಟ್ 10570 10,570. 75,100. ಅನ್ವಿತಾ. ಭರತ್ಗೌಡ 75,100. ತ್ವಯೇಶ್ 100577510. ಎಸ್. ಮೌನಿಕಾ ಅರ್ನಾಯಕ್ 77,510. ಮೌನಿಕಾ ಅರ್ನಾಯಕ್ ಬೆಟರ್ ಅನ್ಸುತ್ತಲ್ವಾ? ಪರವಾಗಿಲ್ಲ ಅನ್ಸುತ್ತೆ. ಅದಕ್ಕಿಂತ ದೊಡ್ಡ ಸಂಖ್ಯೆ ಮಾಡಕ್ ಆಗತ್ತಾ? ಮೌನಿಕಾ ಅರ್ನಾಯಕ್ ಮಾಡಿದಾರೆ, ಪರವಾಗಿಲ್ಲ. ತೇಜಸ್ವಿನಿ ಅವರು ಮಾಡಿದ್ದಾರೆ ಬಿಗ್, ಓಕೆ ಗುಡ್. ಅನ್ವಿತಾ ಅವರು ಮಾಡಿದ್ದಾರೆ ಸ್ಮಾಲೆಸ್ಟ್, ವೆರಿ ಗುಡ್. ಮೌನಿಕಾ ಅರ್ನಾಯಕ್ ಗ್ರೇಟೆಸ್ಟ್ ನಂಬರ್ ಈಸ್ 77,510. ಸ್ಮಾಲೆಸ್ಟ್ ನಂಬರ್ ಈಸ್ 10,577. ಸ್ಮಾಲೆಸ್ಟ್ ನಂಬರ್ ಒಂದ್ಸಲ ಚೆಕ್ ಮಾಡಮ್ಮ ಮೌನಿಕಾ. ತೇಜಸ್ವಿನಿ 10,577 ಸರ್, ಸ್ಮಾಲು. 7 2 ಸಲ ಮಾಡಿದಿರಲ್ವಾ? ಅದಕ್ಕಿಂತ ಸ್ಮಾಲ್ ಮಾಡ್ಬೋದಾ ನೋಡಿ ತೇಜಸ್ವಿನಿ ಅವರೇ. ಅವ್ರದ್ದು ದಿಲೀಪ್ ಡಿ, ಇವರು ದಿಲೀಪ್ ಎಸ್. ಹಿತೇಶ್ ಜೆ, ವೆರಿ ಗುಡ್. ಓ, ಲಾರ್ಜೆಸ್ಟ್ ನಂಬರ್ ಸ್ವಲ್ಪ ಮಿಸ್ಟೇಕ್ ಇದೆ ನೋಡು ಹಿತೇಶ್. ನಮ್ ಪವನ ಮಾಡಿದಂತಡಿ 10057777510. ಪವನ್ ಕುಮಾರ್ ಮಾಡಿರೋದು ಸರಿನಾ? ಚೆಕ್ ಮಾಡ್ರಿ. ಸರಿ ಇರ್ಬಹುದಾ? ಏನ್ ತಪ್ಪಿರ್ಬಹುದಾ ನೋಡಿ. ಇಂಥ ಕ್ವಶನ್ಗಳು 100% ಇದ್ದೇ ಇರ್ತಾವ ನವೋದಯದಲ್ಲಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದೀನಿ ನಾನು, ಹೌದಾ ಇಲ್ಲ? ಎಸ್ ಇದೆಯಲ್ಲ. ಓಕೆ ಸರ್. ನೋಡಿ ಫಸ್ಟ್ ನಾವೇನ್ ಮಾಡ್ಬೋದನ್ನ ಇಲ್ಲಿ ನೋಡಿ. ಅಂಕಿಯ ಚಿಕ್ಕ ಸಂಖ್ಯೆ ಸ್ಮಾಲೆಸ್ಟ್ ನಂಬರ್ ಅಂತ ಅಂದಾಗ ಯಾವಾಗ್ಲೂ ಕೂಡ 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತ ಡಿಸೈಡ್ ಮಾಡಿದಾಗ ನೋಡಿ ಏನಂತಂದ್ರೆ ಅದ್ರಲ್ಲಿ ಬಹಳ ಚಿಕ್ಕದು ಯಾವ್ದಪ್ಪ? 0 ನ ಮೊದ್ಲಿಗೆ ಬರಿಬೇಕಾ? ಬರೆಯಂಗಿಲ್ಲಲ್ಲ ನಾವು. ಇದು ನಿಮಗೆ ಗೊತ್ತಿದೆ, 0 ಮೊದ್ಲು ಬರೆಯಲ್ಲ. 0ಗಿಂತ ಸ್ವಲ್ಪ ದೊಡ್ಡದು ಯಾವ್ದಪ್ಪ? 1. ಹಾಗಾದ್ರೆ ನಾವೇನ್ ಮಾಡೋಣ? ಫಸ್ಟ್ 1 ಬರೆಯೋಣ. 1. ಅದಕ್ಕಿಂತ ಸ್ವಲ್ಪ ದೊಡ್ಡದು 0. ಓ, ಆಮೇಲೆ 5, ಆಮೇಲೆ 7. ಆದ್ರೆ ನಾವು ತುಂಬಾ ಚಿಕ್ಕದು ಅಂದಾಗ ಚಿಕ್ಕದನ್ನ 2 ಸಲ ರಿಪೀಟ್ ಮಾಡ್ಬೇಕು ನಾವು. ಸ್ಮಾಲೆಸ್ಟ್ ನಂಬರ್ ಅಲ್ಲಿ ಎಲ್ಲಾರೇ 0 ಇತ್ತು ಅಂದ್ರೆ 0ನ 2 ಸಲ ರಿಪಿಟೇಷನ್ ಮಾಡ್ತೀವಿ. ಅಕಸ್ಮಾತ್ 0 ಇಲ್ಲ ಅಂದ್ರೆ ಅದಕ್ಕಿಂತ ಸ್ವಲ್ಪ ಆ ಕೊಟ್ಟಿರೋ ಸಂಖ್ಯೆಯಲ್ಲಿ ಯಾವ್ದು ತುಂಬಾ ಚಿಕ್ಕದಿರುತ್ತೆ ಅದನ್ನ 2 ಸಲ ಮಾಡ್ತೀವಿ. ನೋಡಿ 10,057 ಯಾರೆಲ್ಲ ಮಾಡಿದಿರಿ ಅವ್ರದ್ದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ರೈಟ್ ಆನ್ಸರ್. ಇದಕ್ಕಿಂತ ಚಿಕ್ಕದು ಮಾಡಕ್ ಆಗತ್ತಾ? ನೀವೇ ಯೋಚನೆ ಮಾಡಿ. ಬೇಕಾದ್ರೆ ನೋಡಿ 1 0 1 ಹಾಕೊಂಡು 5 7 ಮಾಡಕ್ ಬರಲ್ಲ. 10,057ಕ್ಕಿಂತ ಕಡಿಮೆ ಮಾಡಕ್ ಸಾಧ್ಯನಾ? ಏನಾರು ನಂಬರ್ ಯೂಸ್ ಮಾಡ್ಕೊಳ್ರಿ ನೀವು. 10 ಎಲ್ಲದು 1 1 1 1 1 1 ಹಾಕೊಂಡು ಹೋದ್ರು ಕೂಡ 11,000 ಆಗ್ಬಿಡತ್ತದು, ಹೌದಲ್ಲೇನಾ? ನೀವು ಯಾವುದೇ ಸಂಖ್ಯೆ ತಗೊಳ್ರಿ, 1 0 ಯಾವುದೇ ತಗೊಳ್ರಿ. ಆದ್ರೆ ಯಾವ್ದ ಈ ಸಲ ಕೊಟ್ಟಾಗ ನೀವೊಂದ್ ನೆನ್ಪಿಟ್ಕೊಳ್ಳಿ, ಇದ್ರಲ್ಲಿ ಯಾವ್ದು ಚಿಕ್ಕ ಸಂಖ್ಯೆನೋ ಅದನ್ನ 2 ಸಲ ರಿಪೀಟ್ ಮಾಡ್ಬೇಕು ನೀವು. ಒಂದು ರೂಲ್ಸ್ ಇರುತ್ತೆ ಇದ್ರಲ್ಲಿ. ಏನ್ ರೂಲ್ಸ್ ಗೊತ್ತಾ? ಈ ಕೊಟ್ಟಿರುವ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಮಾಡ್ಬೇಕಾದ್ರೆ ಯಾವ ಸಂಖ್ಯೆ ಚಿಕ್ಕದಿರುತ್ತೆ, 0 ಚಿಕ್ಕದಾ, ಅದನ್ನ 2 ಸಲ ಬಳಸ್ಕೋಬೇಕು. ಅವಾಗ ಅದು 5 ಅಂಕಿ ಆಗತ್ತೆ. 3 ಸಲ ಆದ್ರೆ 6 ಅಂಕಿ ಕೇಳಿದ್ರೆ 3 ಸಲ ಬಳಸ್ಕೋಬೇಕಾಗತ್ತೆ ಅಷ್ಟೇ. ದೊಡ್ಡ ಅಂಕಿ ಅಂದ್ರೆ 5 ಅಂಕಿಯ ದೊಡ್ಡ ಅಂಕಿ. ಇದ್ರಲ್ಲಿ ಅತಿ ದೊಡ್ಡದು ಯಾವುದು? 7. ಹಾಗಾಗಿ
ಲಾರ್ಜೆಸ್ಟ್ ನಂಬರ್ ಅಂದ್ರೆ 7, ಇದನ್ನ 2 ಸಲ ಬರೀರಿ. ಆಮೇಲೆ ಉಳಿದಿದ್ದು ಅದಕ್ಕಿಂತ ಸ್ವಲ್ಪದ್ದು ಚಿಕ್ಕದು 5, ಅದಕ್ಕಿಂತ ಸ್ವಲ್ಪ ಚಿಕ್ಕದು 1, ಅದಕ್ಕಿಂತ ಸ್ವಲ್ಪ ಚಿಕ್ಕದು 0. 77,510. ಇದಕ್ಕಿಂತ ದೊಡ್ಡ ಸಂಖ್ಯೆ ಮಾಡಕ್ ಚಾನ್ಸಸ್ ಇಲ್ಲ. ಅವಾಗ ದೊಡ್ಡ ಸಂಖ್ಯೆ ಅಂದ್ರೆ ಇದರಲ್ಲಿ ನೋಡಿ, ಲಾರ್ಜೆಸ್ಟ್ ನಂಬರ್ ಬಂದ್ರೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಯಾವುದು ಲಾರ್ಜೆಸ್ಟ್ ಆಗಿರುತ್ತೋ ಅದನ್ನ ಡಬಲ್ ಬರೀರಿ. ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಕೊಟ್ಟಿರೋ ಸಂಖ್ಯೆಯಲ್ಲಿ ಯಾವ್ದು ಚಿಕ್ಕದಿರುತ್ತೋ ಅದನ್ನ 2 ಸಲ ಬರೀರಿ ಅಷ್ಟೇ. ಈಗ ಮಾಡ್ತೀರಾ? ಈಗ ಹಾಕನ. ಎಸ್, 3509 ಇದರ 5 ಡಿಜಿಟ್ 5 ಅಂಕಿಯ 5 ಡಿಜಿಟ್ ಸ್ಮಾಲೆಸ್ಟ್, 5 ಡಿಜಿಟ್ ಲಾರ್ಜೆಸ್ಟ್ ಮಾಡ್ರಿ ಬೇಗ. 3509 ಇದರ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆ. ಫಸ್ಟಿಗೆ ಸ್ಮಾಲೆಸ್ಟ್, ಎಷ್ಟು ಬರ್ದಿನಲ್ವಾ ಇದು ಸ್ಮಾಲೆಸ್ಟ್. ನಿಮಗೆ ರೆಫರೆನ್ಸಿಗೆ ನಾನು ಜಸ್ಟ್ ಪ್ರಾಕ್ಟೀಸಿಗೆ ಮಾಡಿಸ್ತಿರೋದು ಇದನ್ನ. 3509 ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆ ಎಷ್ಟು ಅಂಕಿದು? 5 ಅಂಕಿದಾಗಿರ್ಬೇಕು. 5 ಅಂಕಿ ಅಂದ್ರೆ ಯಾವ್ದೋ ಒಂದು ಸಂಖ್ಯೆನ ನಾವು ರಿಪೀಟ್ ಮಾಡಬೇಕು. ಯಾವುದು? ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಅದ್ರಲ್ಲಿ ಕೊಟ್ಟಿರೋ ಸಂಖ್ಯೆಯಲ್ಲಿ ಅತಿ ಸ್ಮಾಲೆಸ್ಟ್ ಯಾವ್ದಿದೆ ಅದನ್ನ ರಿಪೀಟ್ ಮಾಡಬೇಕು. ಬಂತಾ? ಎಸ್, ಈಗ ನೋಡಿ 5 ಅಂಕಿಯ ಯಾರು ಫಸ್ಟ್ ಮಾಡಿದಾರೆ ನೋಡೋಣ. ಎಸ್ 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 30059 ಭರತ್ ಗೌಡ, ವೆರಿ ಗುಡ್. 90053 ಅನ್ವಿತಾ, ವೆರಿ ಗುಡ್ ಪುಟ ಅನ್ವಿತ್. ಭರತ್ ಗೌಡ ಆರ್ಜಿ ವಾಸ್ ರಾಂಗ್. ಭರತ್ ಗೌಡ 90053 ಗುಡ್. 90053 ಇದೆಯಲ್ಲ ಪುಟ, ಅದು 00 ಬರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮಗೆ ದೊಡ್ಡ ಸಂಖ್ಯೆ ಮಾಡ್ತಿರೋದ್ರಿಂದ ನೀವು ಕೊಟ್ಟಿರೋ ಸಂಖ್ಯೆಯಲ್ಲಿ ಯಾವ್ದು ದೊಡ್ಡದಿರತ್ತಲ್ಲ ಅದನ್ನ 2 ಸಲ ಮಾಡ್ಬೇಕು. ಕೊಟ್ಟಿರೋ ಸಂಖ್ಯೆ ಏನ್ ಸಂಖ್ಯೆ ಕೊಟ್ಟಿದೀವ ನೋಡ್ರಿ, ಅದ್ರಲ್ಲಿ ಯಾವ್ದು ದೊಡ್ಡದಿರತ್ ನೋಡ್ರಿ ಅದನ್ನ 2 ಸಲ ಮಾಡ್ರಿ. ಪವನ್ ಕುಮಾರ್, ವೆರಿ ಗುಡ್ ಪುಟ. ತೇಜಸ್ವಿನಿ, ವೆರಿ ಗುಡ್. ಸ್ಮಾಲೆಸ್ಟ್ ಬರ್ದಿಯಾ? ಹಾ, ಲಾರ್ಜೆಸ್ಟ್ ಸ್ಮಾಲೆಸ್ಟ್, ವೆರಿ ಗುಡ್. ತೋಯೇಶ್, ವೆರಿ ಗುಡ್. ಹಿತೇಶ್ ಜೆ, ವೆರಿ ಗುಡ್. ಪರವಾಗಿಲ್ಲ, ಬಂದ್ರಿ ಒಂದ್ ಹಂತಕ್ಕೆ ಅಲ್ವಾ? ಎಸ್, ಇನ್ನು ಬಹಳ ಇದಾವ ಮುಂದೆ. ಬರ್ರಿ 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 ಬರ್ರಿ. ಎಸ್, ಹಾಗಾದ್ರೆ ನೋಡಿ, ಕೊಟ್ಟಿರೋ ಸಂಖ್ಯೆಯಲ್ಲಿ ಸ್ಮಾಲೆಸ್ಟ್ ಅಂದ್ರೆ ಯಾವುದು? 0 ಫಸ್ಟ್ ಬರೆಯಂಗಿಲ್ಲ. ಅದಕ್ಕಿಂತ ಸ್ಮಾಲೆಸ್ಟ್ 3, ಅದಕ್ಕಿಂತ ಆಮೇಲೆ 0 ಬರೋದ್ರಿಂದ ಎಷ್ಟು ಅಂಕಿ ಹೇಳಿದರೆ? 5 ಅಂಕಿ. ಕೊಟ್ಟಿರೋದು 4 ಅಂಕಿ ಇರೋದ್ರಿಂದ 0ನ 2 ಸಲ ಬರೀತೀನಿ. ಅದಾದ್ಮೇಲೆ 59 ಯಾರು ಮಾಡಿದಿರಿ ಅವ್ರದ್ದು ಸರಿ. ಲಾರ್ಜೆಸ್ಟ್ ಅಂದ್ರೆ 9 ಇಸ್ ಲಾರ್ಜೆಸ್ಟ್ ನಂಬರು, ಅದನ್ನ 2 ಸಲ ಬರೀತೀನಿ. ಯಾಕಂದ್ರೆ 5 ಅಂಕಿ ಅಂದ್ರೆ 2 ಸಲ, 6 ಅಂಕಿ ಅಂದ್ರೆ 3 ಸಲ, ಈ ತರ ಮಾಡ್ಕೋಬೇಕಾಗತ್ತೆ. 9 ಆದ್ಮೇಲೆ 99 ಆಯ್ತು. ಅದಕ್ಕಿಂತ ಸ್ವಲ್ಪ ಚಿಕ್ಕದು 5, ಅದಕ್ಕಿಂತ ಸ್ವಲ್ಪ ಚಿಕ್ಕದು 3, ಅದಕ್ಕಿಂತ ಸ್ವಲ್ಪ ಚಿಕ್ಕದು 0. 99,530. ಇದಕ್ಕಿಂತ ದೊಡ್ಡದು ಮಾಡಕ್ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? ಲಾರ್ಜೆಸ್ಟ್ ನಂಬರ್ ಅಂದ್ರೆ ದೊಡ್ಡ ಸಂಖ್ಯೆನ 2 ಸಲ, ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಚಿಕ್ಕ ಸಂಖ್ಯೆನ 2 ಸಲ. ಇಷ್ಟೇ. 0ನ ಫಸ್ಟ್ ಬರೆಯಕ್ ಆಗಲ್ಲ ಅಂತ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಂಡು 2 ಸಲ 0 ಹಾಕಂತೀವಿ. ಇದು ಅರ್ಥ ಆಗ್ತಿದೆ ಅಲ್ವಾ? ಈಸಿ ಇದೆ ಅಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವೆರಿ ವೆರಿ ತುಂಬಾ ಸಲ ರಿಪಿಟೇಷನ್ ಆಗಿರುವಂತ ಕಾನ್ಸೆಪ್ಟ್. ಎಸ್, ಎಸ್ ಆರ್ ನೋ? ಎಸ್, ಅರ್ಥ ಆಗ್ತಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಎಸ್, ಹಾಗಾದ್ರೆ ಬನ್ನಿ ಮುಂದಿನ ಸಂಖ್ಯೆ. ಎಸ್, ಈ ಕ್ವಶನ್ ಹೋಮ್ವರ್ಕ್ ಕ್ವಶನ್. ಏನಿದು? ಹೋಮ್ವರ್ಕ್ ಮಾಡ್ತಿರಲ್ವಾ? ಬಂತ್ ನೋಡ್ರಿ, ಚಿಕ್ಕ ಸಮ ಸಂಖ್ಯೆ. the smallest 4-digit even number formed by the digit 0, 1, 2, 3, 4. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾಳೆ ಯಾರು ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ಈ ತರ ಕಾನ್ಸೆಪ್ಟ್ಗಳು. 4 ಅಂಕಿಯ ಅತಿ ಚಿಕ್ಕ ಸಮ ಸಂಖ್ಯೆ ಯಾವುದು ಅಂತ ಕೇಳಿದರೆ ಈವನ್ ನಂಬರ್ ಬರಿಬೇಕಿದು. 4 ಅಂಕಿಯ ಚಿಕ್ಕ ಸಂಖ್ಯೆ ಮಾಡ್ಬೇಕು. ಬರೀ ಚಿಕ್ಕ ಸಂಖ್ಯೆ ಅಲ್ಲ, ಚಿಕ್ಕ ಸಮ ಸಂಖ್ಯೆಯಾಗಿ ಮಾಡ್ಬೇಕು ಅದನ್ನ. ವೆರಿ ಇಂಪಾರ್ಟೆಂಟ್. ಇದು ಹೋಮ್ವರ್ಕ್ ಕ್ವಶನ್. ಇದನ್ನ ಮಾಡಿ ನನಗೆ ವಾಟ್ಸಪ್ ಗೆ ಹಾಕ್ರಿ. ಯಾರೆಲ್ಲ ನೋಟ್ಸ್ ನೀಟಾಗಿ ಬರೀತಿದ್ದೀರಿ ಅವ್ರದ್ದು ಒಂದು ಫೋಟೋ ಹಾಕ್ರಿ. ಜೊತೆಗೆ
ಈ ಕ್ವಶನ್ ಆನ್ಸರ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡಿ. ಓಕೆ, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಎಸ್, ಎಲ್ರಿಗೂ ಗುಡ್ ನೈಟ್. ಬಾಯ್ ಪುಟ. ತೋಯೇಶ್, ಭರತ್ ಗೌಡ ಆರ್ಜೆ ಬಾಯ್. ತೇಜಸ್ವಿನಿ, ಹಿತೇಶ್ ಜೆ, ರಾಕೇಶ್ ಪಿ, ಪವನ್ ಕುಮಾರ್ ಶಿರೂರ್, ಅನ್ವಿತಾ, ಪರೀಕ್ಷಿತಾ, ಎಲ್ರಿಗೂ ಬಾಯ್ ಬಾಯ್ ಬಾಯ್. ಗುಡ್ ನೈಟ್.